ನಿನ್ನ ಮಗಳು ನಮ್ಮನ್ನ ಮೇಲ್ಗಡೆ ರೂಮಲ್ಲಿ ಇರೋಕೆ ಹೇಳ್ತಾ ಇದ್ದಾಳೆ. ನಾವೇ ಮೇಲ್ಗಡೆ ರೂಮಲ್ಲಿ ಇರಬೇಕು? ನಾನಿರಲ್ಲ. ನೀವು ಪರವಾಗಿಲ್ಲ, ನಮ್ಮನ್ನ ಹಿಂದೆ ಬಿಟ್ಬಿಟ್ಟು ನೀವು ಮುಂದೆ ಬಂದು ಈ ಮನೇಲಿ ನಿಮ್ಗೆ ಬೇಕಾದ ಕಡೆ ಇರೋ ಥರ ಪಿತೂರಿ ಮಾಡಿದ್ದೀರಾ? ಏನ್ ಮಾತು ಅಂತಾಟ್ಯೆ? ಅಯ್ಯಯ್ಯಯ್ಯಯ್ಯ, ಎಲ್ಲರೂ ಒಟ್ಟಿಗೆ ತಾನೇ ಇದೀವಿ. ಮೇಲಿದ್ರೇನು ಕೆಳಗಡೆ ಇದ್ರೇನು? ನನಗೆ ಮೆಟ್ಲು ಹತ್ತಕ್ಕಾಗಲ್ಲ. ಅತ್ತೆ ಕಾಯಿಲೆ ಈಗಲೇ ಬಂದಿದೆ ನನಗೆ. ನಂಗೆ ಮಂಡಿ ನೋವು, ನಾನು ಹತ್ತಲ್ಲ. ಮಂಡಿ ನೋವು ಈಗ? ಹಳೆ ಮನೆಯಲ್ಲಿ ಅತ್ತೆ ಮೇಲ್ತಾನೆ ಇದ್ರು, 100 ಸರಿ ಹತ್ತಿ ಹಿಡಿತಿದ್ದೆ, ಅವಾಗ ಮಂಡಿ ನೋವ್ತಿರ್ಲಿಲ್ವೇನೋ? ಏಯ್, ಹಳೆ ಪುರಾಣ ಎಲ್ಲ ಬೇಕಾಗಿಲ್ಲ. ಅತ್ತೆ ಎಲ್ಲಿ ಅಷ್ಟೇ ಹೇಳು. ಅತ್ತೆ ನಮ್ಮ ಜೊತೆನಲ್ಲಿ ಕೆಳಗಡೆನೇ ಇರ್ತಾರೆ. ಹೇಗೂ ನೀನು ಮಂಡಿ ನೋವು ಅಂದ್ಯಲೆ, ಹೋಗಿ ಒಂದು ರೂಮ್ನಲ್ಲಿ ಸೆಟ್ಲಾಗೋ, ನಾವು ಅತ್ತೆ ನೋಡ್ಕೊಂತೀವಿ. ಏನು ಅತ್ತೆ ಮೇಲೆ ಪ್ರೀತಿ ಭಕ್ತಿ ಉಕ್ಕಿ ಹರಿತಾ ಇದೆ ಇವಳಿಗೆ. ನಾನೇನು ಫೂಲ್ ಅನ್ಕೊಂಡಿದ್ಯಾ ನೀನು? ಅತ್ತೆನ ನಿಮ್ಮ ಹತ್ರ ಇಟ್ಕೊಂಡು ಆಸ್ತಿನೆಲ್ಲ ಬರ್ಸ್ಕೋಬೇಕು ಅಂತ ಪ್ಲಾನ್ ಹಾಕಿದ್ಯಾ? ಇದೇನಪ್ಪ, ಎಲ್ಲ ಕಡೆ ಗಜ್ಜಿ ಜೊತೆನೇ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಏನು ಅಜ್ಜಿ ಕಂಡ್ರೆ ಅಷ್ಟೊಂದು ಇಷ್ಟನಾ? ಏಯ್, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಿ? ನಿಮ್ ದೊಡ್ಡಮ್ಮನ ಮಗಳ ಪಿತೂರಿ ಏನು ಅಂತ ಅರ್ಥ ಆಯ್ತು ತಾನೇ? ಹೇಳಿ ಅವ್ರಿಗೆ, ನಾವು ಮಾಡಿ ಮೇಲೆ ಹೋಗಲ್ಲ ಅಂತ. ಏ, ನೀನು ಯಾರಿಗೆ ಬೇಕಾದರೂ ಹೇಳ್ಕೊ, ಏನು ಬೇಕಾದರೂ ಮಾಡ್ಕೊ, ಕೆಳಗಡೆ ರೂಮ್ನ ನಾವು ಬಿಟ್ಕೊಡೋದಿಲ್ಲ. ಇದರಲ್ಲಿ ದಬ್ಬಾಳಿಕೆ ಆಗಲಿ ಪಿತ್ತೂರಿ ಆಗಲಿ ಯಾವುದೂ ಇಲ್ಲ. ನಮಗೆ ಕಷ್ಟ ಆಗುತ್ತೆ ಅಂತ ಕೆಳಗಡೆ ಇದ್ದೀವಿ ಅಷ್ಟೇ. ನೀನು ಹುನ್ನಾರ ಎಲ್ಲ ನನಗೆ ಗೊತ್ತಿಲ್ವಾ? ನಿಮ್ಮ ನೆಪ ಎಲ್ಲ ಬೇಕಾಗಿಲ್ಲ ನಮಗೆ. ಜಗಳ ಆಡ್ತಿದ್ದಾರೆ. ಲಡ್ಡು ಅಮ್ಮ ದೊಡ್ಡಮ್ಮ ಒಂದಿನ ಜಗಳ ಆಡಿಲ್ವಲ್ಲ. ಅತ್ತಿಗೆ ನೋಡಿದ್ರಾ ಅಮ್ಮ ದೊಡ್ಡಮ್ಮನ ಯುದ್ಧನ? ದಿನ ಇದ್ದಿದ್ದೆ. ನಡೀರಿ ನಮ್ಮ ರೂಮ್ಗೆ ಹೋಗೋಣ. ಓಹೋ, ಹಂಗಾರೆ ಇದು ದಿನ ನಡೆಯತ್ತಾ? ಪ್ರೇಯರು ಎಕ್ಸರ್ಸೈಸ್ ಮಾಡಬೇಕು ಅಂತ ತಾತ ಡೈಲಿ ಹೇಳ್ತಾ ಇದ್ರು. ಹಂಗಾರೆ ದಿನ ಜಗಳನೂ ಮಾಡ್ತಾರ? ಅಯ್ಯೋ, ಯಾಕೆ ಜಗಳ ರೀ? ನೀವಾದರೂ ಹೇಳ್ಬಾರ್ದು ಅವ್ರಿಗೆ? ನೋಡು, ಯಾರು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ನೀನು ಈ ಮನೆಗೆ ಹೊಸಬಳು, ಇದರಲ್ಲೆಲ್ಲ ತಲೆ ಹಾಕಕ್ಕೆ ಹೋಗ್ಬೇಡ. ನಡಿ, ಲಗೇಜ್ ಎತ್ಕೋ, ರೂಮ್ಗೆ ಹೋಗೋಣ. ಏಯ್, ನೀನು ನಿನ್ನ ಮಗಳು ಇಲ್ಲಿ ದರ್ಬಾರ್ ಮಾಡಿದ್ರೆ ಕೇಳಕ್ಕೆ ಯಾರೂ ಇಲ್ಲ ಅನ್ಕೊಂಡಿದ್ಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಹೋಗ್ಲಿ ಬಿಡು ಭಾಮ, ಯಾಕೆ ಸುಮ್ಮನೆ ಜಗಳ ಕಾಯ್ತೀಯ? ನೋಡು, ಮೇಲೋ ಕೆಳಗೋ ಎಲ್ಲಿದ್ರೇನಂತೆ, ಒಂದೇ ಮನೇಲಿ ಇರ್ತೀವಲ್ಲ. ನೀವೊಬ್ರು ಬಾಕಿ ಇದ್ರಿ ನನ್ಗೆ ಹೇಳಕ್ಕೆ. ರೀ, ನಾವು ಇವಳು ಮಾತು ಕೇಳ್ಕೊಂಡು ಬಿದ್ದಿರಕ್ಕೆ ನಾವೇನು ಈ ಮನೆ ಆಳ? ಇವಳಿಗೆ ಈ ಮನೇಲಿ ಎಷ್ಟು ಹಾಕಿದೆಯೋ ನಮಗೂ ಅಷ್ಟೇ ಹಾಕಿದೆ. ಮಕ್ಕಳು ಬೇಕಾದ್ರೆ ಮೇಲಿರಲಿ, ನಾನು ನೀವು ಕೆಳಗಡೆನೇ ಇರೋಣ. ಬ್ಯಾಗ್ ತಗೊಂಡು ಬನ್ರಿ ನನ್ನಿಂದ. ಚಿಕ್ಕಮ್ಮ ಎಲ್ಲೋ ಹೊರಟ್ರಿ? ಸ್ವಲ್ಪ ನಿಧಾನ. ಸಾಕಾ? ಯಾರದು? ಯಾರು ಬಾಗ್ಲ ಹತ್ರ? ನಾನಜ್ಜಿ ಅಂಜಲಿ. ಅಜ್ಜಿ, ಅಜ್ಜಿ, ಯಾರನ್ನ ಕೇಳ್ತಾ ಇದ್ದೀರಾ? ಯಾರು ಕಾಣಿಸ್ತಾ ಇಲ್ಲ. ಯಾರೋ ಬಂದಾಗಿದೆ, ಅಲ್ಲಿ ನೋಡು. ಯಾರು, ದಿವ್ಯಾನಾ? ಅಜ್ಜಿ, ಅಲ್ಲಿ ಯಾರು ಬಂದಿಲ್ಲ. ಸರಿಯಾಗಿ ನೋಡೆ. ಯಾರೋ ಬಂದಿದ್ದಾರೆ, ಬಾಗ್ಲತ್ರ ನಿಂತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದೇನಪ್ಪ ಇದು? ನಾನು ಯಾರು ಕಣ್ಗೂ ಕಾಣಿಸಲ್ಲ. ಅಜ್ಜಿಗೆ ಹೆಂಗ್ ಗೊತ್ತಾಯ್ತು ನಾನು ನಿಂತಿದ್ದೀನಿ ಅಂತ? ಹಾಗಾದ್ರೆ ನಾನು ಅಜ್ಜಿ ಕಣ್ಣಿಗೆ ಕಾಣಿಸ್ತಿದ್ದೀನಾ? ಯಾರದು ಬಾಗ್ಲತ್ರ ನಿಂತಿರೋದು? ನಾ ಕೇಳ್ತಾನೆ ಇದ್ರು ಸುಮ್ಮನೆ ನಿಂತಿದ್ದೀರಲ್ಲ. ಯಾರದು? ಮಾತಾಡಿ.
ಅಜ್ಜಿ ನೀವು ತಿಂತಾ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹಾಕೋಬೇಕು ಅನಿಸ್ತಾ ಇದೆ, ಆದರೆ ಏನು ಮಾಡೋದು? ನೀವು ಮಂತ್ರವಾದಿ ಅತ್ತೆ ಬೈತಾರಲ್ಲ, ಸಾಕ್ಷಿ ಅತ್ತೆ ಕೇಳಿದ್ದೆಲ್ಲ ಕೊಡ್ತಾ ಇದ್ರು. ಎಲ್ಲ ರೂಮ್ನ ಸೆಟ್ ಮಾಡಿದ್ದಾಯ್ತು. ಕೆಲಸದವಳು ಬಂದಮೇಲೆ ಮಿಕ್ಕ ಕೆಲಸ ಮಾಡಿಸಿದ್ರಾಯ್ತು. ಕೆಲ್ಸದವಳು ಯಾಕೆ ಬೇಕು? ಆ ಯಶೋಧ ಏನು ಮಾಡ್ತಿದ್ದಾಳೆ? ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಅವಳು ಬಂದಿರೋದು. ಅವಳ ಹತ್ರ ಕೆಲಸ ಮಾಡೋದಕ್ಕೆ ಹೇಳು. ನಾನು ಹೊರಗಡೆ ಹೋಗಿ ಚಿಂಟುಗೆ ಸ್ನ್ಯಾಕ್ಸ್ ತಗೊಂಡ್ಬರ್ತೀನಿ. ಇದೇನೋ ಎಲ್ಲ ರೂಮ್ನ ಸೆಟ್ ಮಾಡಿದ್ದೀನಿ ಅಂದೆ, ನನ್ನ ರೂಮ್ನ ತಿಪ್ಪೆ ಥರ ಇಟ್ಕೊಂಡಿದ್ಯಲ್ಲೋ. ಛೆ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸೆಟ್ ಮಾಡಿಡು. ಅದೇನದು? ಈ ಬುಕ್ಸ್ ಎಲ್ಲ ಇಲ್ಲಿ ಯಾಕೆ ಇಟ್ಟಿದ್ಯಾ? ನಿನ್ನ ರೂಮಿಗೆ ತಗೊಂಡೋಗು. ಸರಿ ಅಕ್ಕ. ಭೂತ ಅಂತ ತಿಳ್ಕೊಂಡು ಮಂತ್ರವಾದಿನ ಕರ್ಸ್ಬಿಟ್ರೆ ಏನಪ್ಪ ಮಾಡೋದು? ಯಾರು ನನ್ನ ಹಿಡ್ಕೊಂಡಿದ್ದು? ಅಯ್ಯೋ, ಭೂತನೇ ಇರಬೇಕು. ಜಾಡಿ ಹತ್ತಕ್ಕೋಗಿ ಹೊಡೆದಾಕ್ಬಿಟ್ರು. ಇವನು ತುಂಬಾ ಚಿಂಟು ಅಮ್ಮಂಗ್ ಬೀಸಕ್ಕೇನೆ ಮಂತ್ರವಾದಿ ಅತ್ತೆಗೆ ಚುಟ್ಟಿ ಹೇಳ್ತಾ ಇದ್ದಾನೆ. ನೋಡಮ್ಮ, ಜಾಡಿ ಹಂಗ್ ಚೂರಾಗಿದೆ. ಚಿಂಟು ಯಾವ ಜಾಡಿನೂ ಹೊಡೆದಿಲ್ವಲ್ಲೋ?